ಶಿವಮೊಗ್ಗದ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಯೋರ್ವಳು ನೇಣಿಗೆ ಶರಣಾಗಿದ್ದಾಳೆ. 21 ವರ್ಷದ ವರ್ಷಿತ ಆತ್ಮಹತ್ಯೆಯನ್ನ ಮಾಡಿಕೊಂಡ ವಿದ್ಯಾರ್ಥಿನಿಯಾಗಿದ್ದು, ನಗರದ ಖಾಸಗಿ ಕಾಲೇಜಿನಲ್ಲಿ ಬಿಎಸ್ಸಿಯಲ್ಲಿ ಅಂತಿಮ ವರ್ಷದ ವ್ಯಾಸಂಗವನ್ನ ಮಾಡ್ತಾ ಇದ್ಲು. ವರ್ಷಿತ ಭದ್ರಾವತಿ ತಾಲೂಕು ದೊಡ್ಡೇರಿ ಗಂಗೂರು ಗ್ರಾಮದವಳಾಗಿದ್ದು, ಆತ್ಮಹತ್ಯೆಗೆ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಸಮಾಜ ಕಲ್ಯಾಣ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮೆಗ್ಗಾನ್ ಆಸ್ಪತ್ರೆಗೆ ವಿದ್ಯಾರ್ಥಿನಿ ಶವವನ್ನು ಈಗಾಗಲೇ ರವಾನೆಯನ್ನ ಕೂಡ ಮಾಡಲಾಗಿದೆ. ಕೋಟೆ ಠಾಣೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಈ ವಿದ್ಯಾರ್ಥಿನಿಯರೇನಿರ್ತಾರೆ ಅವರು ದಿನದಿಂದ ದಿನಕ್ಕೆ ಹೆಚ್ಚು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಅಂದರೆ ಕಾರಣ ಏನಿರುತ್ತೋ ಗೊತ್ತಿಲ್ಲ. ಪ್ರೀತಿ ಪ್ರೇಮದ ವಿಚಾರ ಇರಬಹುದು, ಅಥವಾ ಎಕ್ಸಾಮಲ್ಲಿ ಮಾರ್ಕ್ಸ್ಗಳು ಕಡಿಮೆ ಬಂದಿದೆ ಅಂತಲೇ ಇರಬಹುದು. ಹೀಗೆ ಸಾಕಷ್ಟು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಅದೇ ರೀತಿ ಇಲ್ಲೊಬ್ಬರು ವಿದ್ಯಾರ್ಥಿ, ಜಸ್ಟ್ 21 ವರ್ಷ ಆಗಿದೆ ಅಷ್ಟೇ, ವರ್ಷಿತಾ ಅನ್ನೋ ವಿದ್ಯಾರ್ಥಿನಿ ಇದೀಗ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. BSc ಓದ್ತಾ ಇದ್ರು. ಯಾಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಈಗಾಗಲೇ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ, ಮೃತಪಟ್ಟಿದ್ದಾರೆ. ಹಾಗಾಗಿ ಕೇಸ್ ಕೂಡ ಈಗಾಗಲೇ ದಾಖಲಾಗಿದೆ. ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಅಂತಿಮ ವರ್ಷದ BSc ಓದ್ತಾ ಇರುವಂತಹ ಕುಮಾರಿ ವರ್ಷಿತಾ ಇರುವಂತಹ ವಿದ್ಯಾರ್ಥಿ ಈ ದಿನ ಬೆಳಿಗ್ಗೆ ಹ್ಯಾಂಗಿಂಗ್ಗೆ ಟ್ರೈ ಮಾಡಿದ್ದಾರೆ. ಕಾರಣ ಏನು ಅಂತ ನಮಗೂ ಕೂಡ ತಿಳಿದು ಬಂದಿಲ್ಲ. ನಿನ್ನೆನೂ ಕೂಡ ನಾನು ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ದೆ. ಹಾಸ್ಟೆಲ್ನ ಕೆಲವೊಂದು ಬೇಸಿಕ್ ವರ್ಕ್ಸ್ ಬಗ್ಗೆ ಮತ್ತು ರಿಪೇರಿ ವರ್ಕ್ಸ್ ಬಗ್ಗೆ ವಾರ್ಡನ್ ಜೊತೆಗೆ ಚರ್ಚೆ ಮಾಡಿ ಮಹಾನಗರ ಪಾಲಿಕೆಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಿನ್ನೆ ಸಂಜೆನೂ ಕೂಡ ಚರ್ಚೆ ಮಾಡಿ ಅಂತ ಹೋಗಿದ್ದೆ. ವಾರ್ಡನು ಕೂಡ ನಿನ್ನೆ ಸಂಜೆನೂ ಕೂಡ ಸಂಬಂಧಪಟ್ಟಂಥ ವಿದ್ಯಾರ್ಥಿನಿಯ ಜೊತೆಗೆ ಮಾತಾಡಿದ್ದಾರೆ. ಇವತ್ತು ಬೆಳಿಗ್ಗೆ ನಾರ್ಮಲ್ ಆಗಿ ಎಲ್ಲ ವಿದ್ಯಾರ್ಥಿಗಳ ಥರನೇ ಆ ವಿದ್ಯಾರ್ಥಿಗಳು ಸಹ ಫ್ರೆಶಪ್ ಆಗಿ ಟಿಫನ್ ತೊಗೊಂಡೋಗಿದ್ದಾರೆ. ಟಿಫನ್ ತೊಗೊಂಡು ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋದ್ಮೇಲೆ ಯಾರು ಇಲ್ಲದಿರುವಂಥ ಸಮಯವನ್ನು ನೋಡಿಕೊಂಡು ಮೇಲ್ಗಡೆ ಟೆರೆಸ್ಸಿಗೆ ಹೋಗಿ ಹ್ಯಾಂಗಿಂಗ್ಗೆ ಟ್ರೈ ಮಾಡಿದ್ದಾರೆ. ಕಾರಣ ಏನು ಅಂತ ಇನ್ನೂ ಸಹ ನಮಗೆ ತಿಳಿದು ಬಂದಿಲ್ಲ. ಮಾಹಿತಿ ಸಿಕ್ತಿದ್ದಂಗೆ ವಾರ್ಡನ್ ತಿಳಿಸ್ತಿದ್ದಂಗೆ ವಿತಿನ್ 5 ಮಿನಿಟ್ಸ್ ನಾನು ಇಲ್ಲಿಗೆ ಹಾಜರಾಗಿದ್ದಾರೆ. ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೋಷಕರು ಬರ್ತಾ ಇದ್ದಾರೆ, ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯಾವುದೇ ರೀಸನ್ಸನ್ನು ಹೇಳ್ತಾ ಇಲ್ಲ. ಅವರ ಸ್ನೇಹಿತರ ಜೊತೆಗೂ ಕೂಡ ನಾನು ಮಾತಾಡಿದೆ, ಅವರ ರೂಮ್ಮೇಟ್ಸ್ಗಳ ಜೊತೆಗೆ ಕೂಡ ಮಾತಾಡಿದೆ. ಅವ್ರಿಗೂ ಕೂಡ ಯಾವುದೇ ರೀತಿ ಮಾಹಿತಿ ಇಲ್ಲ. ಬೆಳಗ್ಗೆ ಸ್ವಲ್ಪ ಹೊಟ್ಟೆ ನೋಡ್ತಾ ಇದೆ, ನಾನು ಅದಕ್ಕೆ ಕಾಲೇಜಿಗೆ ಬರೋಲ್ಲ, ನೀವು ಹೋಗಿ ಬನ್ನಿ ಅಂತ ಅಷ್ಟೇ ಹೇಳಿದ್ದಾರೆ ಸ್ನೇಹಿತರ ಜೊತೆ. ಬಟ್ ಏನು ಅಂತ ರೀಸನ್ ತಿಳಿದು ಬಂದಿಲ್ಲ. ತನಿಖೆಯಿಂದನೇ ಮಾಹಿತಿ ತಿಳಿದು ಬಂದಿದೆ. ಭದ್ರಾವತಿ ತಾಲೂಕು ದೊಡ್ಡೇರಿ ಗಂಗೂರು ಕ್ಯಾಂಪ್ ವಿದ್ಯಾರ್ಥಿ ಅಂತ ಹೇಳಿ ಮಾಹಿತಿ. 3 ವರ್ಷದಿಂದನೇ ಇದೇ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದು. ಈ ವರ್ಷ ಫೈನಲ್ ಇಯರ್ DVS ಕಲಾ ಮತ್ತು ವಿಜ್ಞಾನ ಕಾಲೇಜಲ್ಲಿ ಫೈನಲ್ BSc ಓದ್ತಾ ಇದ್ದಾರೆ. ಏನಾದರೂ ಡೆತ್ ನೋಟ್ ಬರೆದಿರೋದು? ಏನೂ ಬರೆದಿಲ್ಲ. ಯಾವುದೇ ಡೆತ್ ನೋಟ್ ಆಗಿರಲಿ, ಯಾವುದೇ ಮಾಹಿತಿಯೂ ಕೂಡ ಆಗಿಲ್ಲ. ಅವರ ಸ್ನೇಹಿತರ ಜೊತೆಗೂ ಕೂಡ ನಾನು ಡಿಸ್ಕಸ್ ಮಾಡಿದೆ. ಯಾವುದೇ ರೀತಿಯ ಡಿಸ್ಕಷನ್ ಕೂಡ ಸ್ನೇಹಿತರ ಜೊತೆಗೂ ಮಾತಾಡಿದೆ. ಶಿವಮೊಗ್ಗದ